ಇದು ಐ ಥಿಂಕ್ ಹೋದ ಸತಿ 60-90% ಆಗಿತ್ತು. ಈ ಸತಿ 70% ಮುಟ್ಟಿದೆ. ಸೊ ಅದು ಒಂದು ಸ್ಥಿರತೆ ಇದೆ. ಅದು ಇನ್ನೂ ಹೆಚ್ಚು ಮಾಡಬೇಕು ಅಂತ. ಮತದಾನ ಮಾಡುವಂತ ವಿಚಾರಕ್ಕೆ ಹಣ ಸಾಕಷ್ಟು ಕಡೆ ಹಣವನ್ನು ಹಂಚಿದ್ರು ಮಾಡುದು ಅದು ಯಾವ ರೀತಿಯ ಪ್ರಭಾವ ಬೀರುತ್ತೆ ಅಂತ ಇಲ್ಲ ನೋಡಿ, ಅದು ನನ್ನ ಪ್ರಕಾರ ಸರಿಯಾದ ಮಾಹಿತಿ ಇಲ್ಲ. ಅದು ಮಾಡಿರ್ಬೋದು, ಅವರು ಮಾಡಿದ್ರು ಸಹ ಜನರು ಅಂತ್ಯದಲ್ಲಿ ಅವರ ಆಕಾಂಕ್ಷಿಗಳು ಯಾರು ಅದನ್ನ ಪ್ರತಿನಿಧಿಸುತ್ತಾರೋ ಅವ್ರಿಗೇನೆ ವೋಟ್ ಕೊಡ್ತಾರೆ ಅಂತ ನನ್ನ ಅಭಿಪ್ರಾಯ. ಸರ್, ಎಷ್ಟು ಮತಗಳ ಅಂತರದಲ್ಲಿ ನಿಮ್ ಗೆಲುವು ನಿರೀಕ್ಷೆ ಮಾಡ್ತಿದ್ದೀರಿ ಸರ್? ನಾನು ಹೇಳಿದೀನಿ ನಿಮ್ಗೆ ಬಿಟ್ಟಿರೋದು. ನಾನು ಅಷ್ಟೊಂದು ಅಧ್ಯಯನ ಮಾಡಿಲ್ಲ. ಫಲಿತಾಂಶ ನಮ್ಮ ಪರವಾಗಿ ಬರುತ್ತೆ, ಕಂಫರ್ಟಬಲ್ ಆಗಿ ನಾವು ವಿನ್ ಆಗ್ತೀವಿ ಅಂತ ನನ್ನ ಅಭಿಪ್ರಾಯ. ಇದು ಐ ಥಿಂಕ್ ಹೋದ ಸತಿ 60-90% ಆಗಿತ್ತು. ಈ ಸತಿ 70% ಮುಟ್ಟಿದೆ. ಸೊ ಅದು ಒಂದು ಸ್ಥಿರತೆ ಇದೆ. ಅದು ಇನ್ನೂ ಹೆಚ್ಚು ಮಾಡಬೇಕು ಅಂತ. ಮತದಾನ ಮಾಡುವಂತ ವಿಚಾರಕ್ಕೆ ಹಣ ಸಾಕಷ್ಟು ಕಡೆ ಹಣವನ್ನು ಹಂಚಿದ್ರು ಮಾಡುದು ಅದು ಯಾವ ರೀತಿಯ ಪ್ರಭಾವ ಬೀರುತ್ತೆ ಅಂತ ಇಲ್ಲ ನೋಡಿ, ಅದು ನನ್ನ ಪ್ರಕಾರ ಸರಿಯಾದ ಮಾಹಿತಿ ಇಲ್ಲ. ಅದು ಮಾಡಿರ್ಬೋದು, ಅವರು ಮಾಡಿದ್ರು ಸಹ ಜನರು ಅಂತ್ಯದಲ್ಲಿ ಅವರ ಆಕಾಂಕ್ಷಿಗಳು ಯಾರು ಅದನ್ನ ಪ್ರತಿನಿಧಿಸುತ್ತಾರೋ ಅವ್ರಿಗೇನೆ ವೋಟ್ ಕೊಡ್ತಾರೆ ಅಂತ ನನ್ನ ಅಭಿಪ್ರಾಯ. ಸರ್, ಎಷ್ಟು ಮತಗಳ ಅಂತರದಲ್ಲಿ ನಿಮ್ ಗೆಲುವು ನಿರೀಕ್ಷೆ ಮಾಡ್ತಿದ್ದೀರಿ ಸರ್? ನಾನು ಹೇಳಿದೀನಿ ನಿಮ್ಗೆ ಬಿಟ್ಟಿರೋದು. ನಾನು ಅಷ್ಟೊಂದು ಅಧ್ಯಯನ ಮಾಡಿಲ್ಲ. ಫಲಿತಾಂಶ ನಮ್ಮ ಪರವಾಗಿ ಬರುತ್ತೆ, ಕಂಫರ್ಟಬಲ್ ಆಗಿ ನಾವು ವಿನ್ ಆಗ್ತೀವಿ ಅಂತ ನನ್ನ ಅಭಿಪ್ರಾಯ. ಇದು ಐ ಥಿಂಕ್ ಹೋದ ಸತಿ 60-90% ಆಗಿತ್ತು. ಈ ಸತಿ 70% ಮುಟ್ಟಿದೆ. ಸೊ ಅದು ಒಂದು ಸ್ಥಿರತೆ ಇದೆ. ಅದು ಇನ್ನೂ ಹೆಚ್ಚು ಮಾಡಬೇಕು ಅಂತ. ಮತದಾನ ಮಾಡುವಂತ ವಿಚಾರಕ್ಕೆ ಹಣ ಸಾಕಷ್ಟು ಕಡೆ ಹಣವನ್ನು ಹಂಚಿದ್ರು ಮಾಡುದು ಅದು ಯಾವ ರೀತಿಯ ಪ್ರಭಾವ ಬೀರುತ್ತೆ ಅಂತ ಇಲ್ಲ ನೋಡಿ, ಅದು ನನ್ನ ಪ್ರಕಾರ ಸರಿಯಾದ ಮಾಹಿತಿ ಇಲ್ಲ. ಅದು ಮಾಡಿರ್ಬೋದು, ಅವರು ಮಾಡಿದ್ರು ಸಹ ಜನರು ಅಂತ್ಯದಲ್ಲಿ ಅವರ ಆಕಾಂಕ್ಷಿಗಳು ಯಾರು ಅದನ್ನ ಪ್ರತಿನಿಧಿಸುತ್ತಾರೋ ಅವ್ರಿಗೇನೆ ವೋಟ್ ಕೊಡ್ತಾರೆ ಅಂತ ನನ್ನ ಅಭಿಪ್ರಾಯ. ಸರ್, ಎಷ್ಟು ಮತಗಳ ಅಂತರದಲ್ಲಿ ನಿಮ್ ಗೆಲುವು ನಿರೀಕ್ಷೆ ಮಾಡ್ತಿದ್ದೀರಿ ಸರ್? ನಾನು ಹೇಳಿದೀನಿ ನಿಮ್ಗೆ ಬಿಟ್ಟಿರೋದು. ನಾನು ಅಷ್ಟೊಂದು ಅಧ್ಯಯನ ಮಾಡಿಲ್ಲ. ಫಲಿತಾಂಶ ನಮ್ಮ ಪರವಾಗಿ ಬರುತ್ತೆ, ಕಂಫರ್ಟಬಲ್ ಆಗಿ ನಾವು ವಿನ್ ಆಗ್ತೀವಿ ಅಂತ ನನ್ನ ಅಭಿಪ್ರಾಯ. ಇದು ಐ ಥಿಂಕ್ ಹೋದ ಸತಿ 60-90% ಆಗಿತ್ತು. ಈ ಸತಿ 70% ಮುಟ್ಟಿದೆ. ಸೊ ಅದು ಒಂದು ಸ್ಥಿರತೆ ಇದೆ. ಅದು ಇನ್ನೂ ಹೆಚ್ಚು ಮಾಡಬೇಕು ಅಂತ. ಮತದಾನ ಮಾಡುವಂತ ವಿಚಾರಕ್ಕೆ ಹಣ ಸಾಕಷ್ಟು ಕಡೆ ಹಣವನ್ನು ಹಂಚಿದ್ರು ಮಾಡುದು ಅದು ಯಾವ ರೀತಿಯ ಪ್ರಭಾವ ಬೀರುತ್ತೆ ಅಂತ ಇಲ್ಲ ನೋಡಿ, ಅದು ನನ್ನ ಪ್ರಕಾರ ಸರಿಯಾದ ಮಾಹಿತಿ ಇಲ್ಲ. ಅದು ಮಾಡಿರ್ಬೋದು, ಅವರು ಮಾಡಿದ್ರು ಸಹ ಜನರು ಅಂತ್ಯದಲ್ಲಿ ಅವರ ಆಕಾಂಕ್ಷಿಗಳು ಯಾರು ಅದನ್ನ ಪ್ರತಿನಿಧಿಸುತ್ತಾರೋ ಅವ್ರಿಗೇನೆ ವೋಟ್ ಕೊಡ್ತಾರೆ ಅಂತ ನನ್ನ ಅಭಿಪ್ರಾಯ. ಸರ್, ಎಷ್ಟು ಮತಗಳ ಅಂತರದಲ್ಲಿ ನಿಮ್ ಗೆಲುವು ನಿರೀಕ್ಷೆ ಮಾಡ್ತಿದ್ದೀರಿ ಸರ್? ನಾನು ಹೇಳಿದೀನಿ ನಿಮ್ಗೆ ಬಿಟ್ಟಿರೋದು. ನಾನು ಅಷ್ಟೊಂದು ಅಧ್ಯಯನ ಮಾಡಿಲ್ಲ. ಫಲಿತಾಂಶ ನಮ್ಮ ಪರವಾಗಿ ಬರುತ್ತೆ, ಕಂಫರ್ಟಬಲ್ ಆಗಿ ನಾವು ವಿನ್ ಆಗ್ತೀವಿ ಅಂತ ನನ್ನ ಅಭಿಪ್ರಾಯ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.